ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಹುಡುಗರೆಲ್ಲ ಕಳ್ಳನ್ ಮಕ್ಕಳೇ ಅನ್ನುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾದಂತಹ ಚರ್ಚೆ ಆಗ್ತಾ ಇದೆ. ಕಾಮೆಂಟ್ ಸೆಕ್ಷನ್ನಲ್ಲಿ, ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ DM-ನಲ್ಲಿ, ಫೇಸ್ಬುಕ್ ಮೆಸೆಂಜರಲ್ಲಿ ನಾನು ಆ ಸಂದರ್ಭವನ್ನು ಹ್ಯಾಂಡಲ್ ಮಾಡಿರೋ ರೀತಿ ಬಗ್ಗೆ ಸಾಕಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ. ಕೆಲವು ನಟಿಯರು ಕೂಡ ಕಾಲ್ ಮಾಡಿ, ಮೆಸೇಜ್ ಎಲ್ಲ ಮಾಡಿ, ಮೀಡಿಯಾ ಬಗ್ಗೆ ನಮಗೆ ಇದ್ದಂತಹ ಒಪಿನಿಯನ್ನೇ ಬದಲಾಯಿತು, ನಿಮ್ಮ ಬಗ್ಗೆ ಗೌರವ ಜಾಸ್ತಿ ಆಯಿತು ಅಂತೆಲ್ಲ ಹೇಳಿದ್ದೀರಾ. ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ಹಾಗೆಯೇ ಬೆಂಬಲಕ್ಕೆ ಬಿಗ್ ಥ್ಯಾಂಕ್ ಯು. ಈಗ ಸದ್ಯಕ್ಕೆ ಈ ವಿಷಯ ವಾಣಿಜ್ಯ ಮಂಡಳಿ ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರುವಂತಹ ಹಂತಕ್ಕೆ ಬಂದು ನಿಂತಿದೆ. ಇದೇ ಹೊತ್ತಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಯಾಕ್ಷನ್ ಕೂಡ ಬೇಕು. ನಿಮ್ಮ ರಿಯಾಕ್ಷನನ್ನು ಕೊಡಿ ಅಂತ ತುಂಬ ಜನ ಮೆಸೇಜ್ ಎಲ್ಲ ಮಾಡ್ತಾ ಇದ್ದೀರಾ, ತುಂಬ ಜನ ಕಾಲ್ ಮಾಡಿ ಕೂಡ ಹೇಳಿದ್ದೀರಾ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವಿನ್ನೂ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಕಡೆ ತನಕ ನೋಡಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ಒಂದು ವಿಷಯನ ನಾನು ತುಂಬ ಬಿಲೀವ್ ಮಾಡ್ತೀನಿ. ಒಬ್ಬರನ್ನ ತೇಜೋವಧೆ ಮಾಡಿ ಅಥವಾ ಕೆಳಗೆ ಹಾಕಿ ನಾನು ಗೌರವ ಹೆಚ್ಚಿಸ್ಕೊಳ್ಬಹುದು ಅಥವಾ ನಾನೇನೋ ದೊಡ್ಡ ಜನ ಅಂತ ಅನ್ನಿಸ್ಕೊಳ್ಬಹುದು ಅನ್ನೋದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಪ್ಲಸ್ ಅದರಲ್ಲಿ ನನಗೆ ನಂಬಿಕೆ ಕೂಡ ಇಲ್ಲ. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಮತ್ತು ಸೋನು ಗೌಡ ಅಂಥವ್ರನ್ನು ನೀವು ಯಾಕೆ ಇಂಟರ್ವ್ಯೂ ಮಾಡಿದಿರಿ ಅಂತ ಸಾಕಷ್ಟು ಜನ ಕೇಳಿದ್ದೀರಾ. ಅದಕ್ಕೆ ಆನ್ಸರ್ ಮಾಡೋದಾದರೆ, ಐ ಆಮ್ ಅ ಸಿನಿಮಾ ಜರ್ನಲಿಸ್ಟ್. ಸೋನು ಗೌಡ ಅವರು ಸಿನಿಮಾ ಒಂದರಲ್ಲಿ ಹಾಡಿಗೆ ಹೆಜ್ಜೆ ಹಾಕಿರುವಂತಹ ಪ್ರೆಸ್ ಮೀಟ್ ಕವರೇಜ್ ಮಾಡಲಿಕ್ಕೆ ಪ್ರೆಸ್ ನೋಟ್ ಬಂದಿತ್ತು. ಸೊ ಅದನ್ನು ಕವರ್ ಮಾಡೋದು, ಆ ಸಿನಿಮಾಗೆ ಸಂಬಂಧಪಟ್ಟವರನ್ನು ಇಂಟರ್ವ್ಯೂ ಮಾಡೋದು ನಮಗೆ ಒಂದು ರೊಟೀನ್. ಅದು ಒಂದು ಸಿನಿಮಾದಲ್ಲಿ ಯಾವ ಆರ್ಟಿಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯನೇ ಆಗಲ್ಲ. ಅದು ಯಾವುದೇ ಸಿನಿಮಾ ಆಗಿರಲಿ, ಪ್ರೆಸ್ ನೋಟ್ ಬಂದಿದೆ ಅಂತ ಆದರೆ ಅದನ್ನು ಕವರ್ ಮಾಡಿ ಅಂತ ಆಫೀಸಿಂದ ಡಿರೆಕ್ಷನ್ ಬಂದಿದೆ ಅಂತ ಆದರೆ ಪ್ರೆಸ್ ಮೀಟ್ ಕವರ್ ಮಾಡಲೇಬೇಕಾಗತ್ತೆ. ಕವರ್ ಮಾಡಿದ್ದೀವಿ ಅಷ್ಟೇ. ಅದರ ಭಾಗವಾಗಿ ಸೋನು ಗೌಡ ಅವರ ಬರ್ತ್ಡೇ ಕೂಡ ಆಗಿದ್ದರಿಂದ ಅವರ ಇಂಟರ್ವ್ಯೂ ಕೂಡ ಮಾಡಿದ್ವಿ. ನನ್ನ ಜೊತೆಗೆ ಬೇರೆ ಬೇರೆ ವಾಹಿನಿಯವರು ಕೂಡ ಅವತ್ತು ಇಂಟರ್ವ್ಯೂ ಮಾಡಿದ್ದಾರೆ. ಆ್ಯಂಡ್ ನನಗೆ ಸೋನು ಗೌಡ ಅವ್ರ ಬಗ್ಗೆ ಗೊತ್ತಾಗಿದ್ದೆ OTT ಬಿಗ್ ಬಾಸ್ ಸೀಸನ್ 9ಗೆ ಅವರು ಕಂಟೆಸ್ಟೆಂಟ್ ಆಗಿ ಬಂದ್ರಲ್ಲ ಆವಾಗ. ಬಿಕಾಸ್ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ಫಾಲೋ ಮಾಡೋದು, ಪ್ಲಸ್ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ಗಳ ಇಂಟರ್ವ್ಯೂ ಮಾಡೋದು ನನ್ನ ಕೆಲಸದ ಒಂದು ಭಾಗ. ಸೊ ಅಲ್ಲಿ ತನಕ ಈ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನನಗೆ ಅಷ್ಟಾಗಿ ಮಾಹಿತಿಯೂ ಇರಲಿಲ್ಲ. ಅದಾದಮೇಲೆ ಅವರ ಜೀವನದ ಕೆಲವೊಂದಷ್ಟು ಕಹಿ ಘಟನೆಗಳ ಬಗ್ಗೆ ನನಗೆ ಗೊತ್ತಾಯಿತು. ಅದರ ಬಗ್ಗೆ ನನಗೆ ಈಗಲೂ ಒಂದು ರೀತಿ ಸಹಾನುಭೂತಿ ಇದ್ದೇ ಇದೆ. ತಪ್ಪು ಮಾಡಿದ ನಂತರ ಅಥವಾ ತಪ್ಪು ಆದ ನಂತರ ಜೀವನ ಅವರಿಗೆ ಒಳ್ಳೆ ರೀತಿಯ ಅವಕಾಶಗಳನ್ನು ಕೊಡ್ತಾ ಬಂದಿದೆ. ಹಿಂದೆ ಏನಾದರೂ ಆಗಿರಲಿ, ಮುಂದಕ್ಕೆ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅನ್ನುವಂತಹ ಯೋಚನೆನೇ ನನ್ನ ತಲೆಯಲ್ಲಿ ಸೋನು ಗೌಡ ಅವ್ರ ಬಗ್ಗೆ ಇದೆ. ಇನ್ನು ಮೊನ್ನೆ ಇಂಟರ್ವ್ಯೂ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಒಂದು ರೀತಿ ಅವರ ಜೀವನದ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸಸ್ಗಳನ್ನು ಸೀರೀಸ್ ಥರ ಅವ್ರು ಮಾಡ್ಕೊಂಡಿದ್ರು. ಸೊ ಅದನ್ನು ಬೇಸಾಗಿ ಇಟ್ಕೊಂಡೇ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ. ಲೈಫ್ ಹ್ಯಾಸ್ ಬೀನ್ ಅನ್ಫೇರ್ ಟು ಯು ಇನ್ ದ ಪಾಸ್ಟ್. ಮೋಸ ಹೋಗಿದ್ರ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಕೇಳಿದಾಗ ಹುಡುಗರೆಲ್ಲ ಕಳ್ಳನ ಮಕ್ಕಳೇ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅದರ ಜೊತೆಗೆ ಇನ್ಕ್ಲೂಡಿಂಗ್ ಯು ಅಂತ ಅವ್ರು ಅಂತಾರೆ. ಆ ಮೂಮೆಂಟಲ್ಲಿ ನನಗೆ ಪರ್ಸ್ನಲ್ ಆಗಿ ಅನಿಸಿದ್ದೇನು ಅಂತಂದರೆ, ಸೋನು ಗೌಡ ಅವರು ಯಾವುದೋ ಒಂದು ಜೋಶಲ್ಲಿ ತಮಾಷೆಗೆ ಕಾಲು ಎಳಿತಾ ಇದ್ದಾರೆ ಅಂತಲೇ ನನಗೆ ಅನ್ನಿಸ್ತು. ಆದರೆ ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಅನ್ನುವಂತಹ ಸ್ಟೇಟ್ಮೆಂಟ್ ಮಾಡುವ ಮೊದಲು ಸ್ವಲ್ಪ ಅವರು ಯೋಚನೆ ಮಾಡಬೇಕಿತ್ತು ಅಂತ ಕೂಡ ಅನ್ನಿಸ್ತು. ಆ ಸ್ಟೇಟ್ಮೆಂಟನ್ನು ಅವರು ಸರಿಪಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲೇ ಈ ರೀತಿ ಸ್ಟೇಟ್ಮೆಂಟ್ ಮಾಡೋದು ಎಷ್ಟು ಸರಿ ಅನಿಸುತ್ತೆ ಅಂತ ನಾನು ಮರು ಪ್ರಶ್ನೆ ಹಾಕಿದೆ. ಅದನ್ನು ಸರಿಯಾಗಿ ಜಸ್ಟಿಫೈ ಮಾಡ್ದೇನೆ ನೀವು ನಿಮ್ಮ ಫ್ರೆಂಡ್ಸಿಂದ ಹಣ ತಗೊಂಡು ವಾಪಸ್ ಕೊಡ್ದೇನೆ ಮೋಸ ಮಾಡಿರ್ಬೋದಲ್ವ. ಸೊ ಆ ಥರದ ಮೋಸದ ಬಗ್ಗೆ ನಾನು ಹೇಳಿದೆ. ನೀವು ಹುಡುಗಿಗೆ ಮೋಸ ಮಾಡಿದ್ರಿ ಅಂತ ನಾನು ಹೇಳಲಿಲ್ಲ ಅಂತಂದರು. ಸೊ ಜಸ್ಟಿಫೈ ಮಾಡೋದ್ರಲ್ಲೂ ಕೂಡ ಮತ್ತೊಂದು ಸಲ ಅವ್ರು ಎಡವಿದ್ರು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ನೀವು ಯಾಕೆ ಅಷ್ಟಕ್ಕೆ ಸುಮ್ಮನಾಗ್ಬಿಟ್ರಿ, ಇನ್ನೂ ಏನಾದರೂ ಹೇಳಬೇಕಾಗಿತ್ತು, ಸರಿಯಾಗಿ ರೋಸ್ಟ್ ಮಾಡಬೇಕಿತ್ತು, ನಾವಾಗಿದ್ದರೆ ಅಲ್ಲೇ ಒಂದು ಕೊಡ್ತಾಯಿದ್ವಿ, ನೀವು ಡಮ್ಮಿ ಆಗೋದ್ರಿ ಅಂತೆಲ್ಲ ಹೇಳಿದ್ರಿ. ಅಲ್ಲ, ನಾನು ಒಂದು ಹೇಳ್ತೀನಿ, ರಿಪೋರ್ಟಿಂಗಿಗೆ ಅಂತ ನಾವು ಹೊರಗೆ ಹೋದಾಗ ಒಂದು ಡಿಕೋರಮನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಕೆಲವು ಸಲ ಎದುರುಗಡೆ ಇರುವಂತಹ ವ್ಯಕ್ತಿಯ ಮಟ್ಟಕ್ಕೆ ಇಳಿದು ನಾವು ಕೂಡ ಬಿಹೇವ್ ಮಾಡೋಕ್ಕಾಗಲ್ಲ. ಮಾತಿನ ಮೇಲೆ ಹಿಡಿತಾ ಇರಬೇಕಾಗತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ಯು ಅಂತ ನನಗೆ ಅವ್ರು ಹೇಳಿದಾಗ ನನಗೇನು ಅಫೆಂಡ್ ಆಗುವಂತಹ ಅವಶ್ಯಕತೆ ಇಲ್ಲ ಅಲ್ವಾ. ಬಿಕಾಸ್ ನನ್ನ ಬಗ್ಗೆ ನಾನೇನು ಅಂತ ನನಗೆ ಗೊತ್ತಿರುತ್ತಲ್ವ. ಬಟ್ ಜನರಲೈಸ್ಡ್ ಆಗಿ ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಅನ್ನುವಂತಹ ಸ್ಟೇಟ್ಮೆಂಟ್ ಅವ್ರು ಕೊಟ್ಟರು. ಅಲ್ಲಿ ಅವರು ಎಡವಿದ್ರು. ಅದು ಅಲ್ಲದೆ ಅವತ್ತು ಅವರ ಬರ್ತ್ಡೇ ಆಗಿತ್ತು. ಹೆಚ್ಚು ವಾದ ಮಾಡಿ ಟಾಂಗ್ ಎಲ್ಲ ಕೊಟ್ಟು ಅವರನ್ನು ರೋಸ್ಟ್ ಮಾಡುವಂತಹ ಮನಸ್ಥಿತಿ ನನಗಿರಲಿಲ್ಲ. ಜೊತೆಗೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ. ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ಇಂಟರ್ವ್ಯೂ ಮುಗಿಸ್ದೆ. ಇದನ್ನು ನೀವು ಕೂಡ ವಿಡಿಯೋದಲ್ಲಿ ನೋಡಿರ್ತೀರ. ಇಷ್ಟೇ ಆಗಿದ್ದು.
ಇನ್ನು ಇದರಲ್ಲಿ ನನ್ನ ಒಪಿನಿಯನ್ ಏನು ಅನ್ನೋದಕ್ಕಿಂತ ಹೆಚ್ಚು ನಾನು ಹೇಳೋದಿಷ್ಟೇ, ಅವರಿಗೆ ಅವರ ತಪ್ಪು ತಿಳುವಳಿಕೆಗಳ ಬಗ್ಗೆ, ಅವ್ರು ಯಾವ ರೀತಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಆದರೆ ಅವ್ರ ಜೀವನಕ್ಕೆ ಒಳ್ಳೆಯದಷ್ಟೇ. ಆ್ಯಂಡ್ ಯಾವ ವಿಷಯವನ್ನು ಕೂಡ ಜನರಲೈಸ್ ಮಾಡೋದಕ್ಕಾಗಲ್ಲ ಅನ್ನುವಂತಹ ತಿಳುವಳಿಕೆಯನ್ನು ಅವ್ರು ಆ್ಯಕ್ಚುಲಿ ಮನವರಿಕೆ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮನವರಿಕೆ ಆದರೆ ಅವ್ರ ಜೀವನಕ್ಕೆ ಅದು ಒಳ್ಳೆಯದಾಗುತ್ತೆ ಅಷ್ಟೇ. ಬಹುಶಃ ಅವರಿಗೆ ಅವರ ಜೀವನದಲ್ಲಿ ಆಗಿರುವಂತಹ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಗಳು, ಅವರಿಗಾಗಿರುವಂತಹ ಇನ್ಫ್ಲೂಯೆನ್ಸಸ್ಗಳಿಂದ ಅವರಿಗೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸ ಗೊತ್ತಾಗದೇ ಇರುವಂತಹ ಚಾನ್ಸಸ್ ಕೂಡ ಇದೆ. ಇದರ ಬಗ್ಗೆ ಕೂಡ ನನಗೆ ಸಹಾನುಭೂತಿ ಇದೆ. ಒಟ್ಟಿನಲ್ಲಿ ಪಾಸಿಟಿವ್ ಕಾರಣಕ್ಕೋ ನೆಗೆಟಿವ್ ಕಾರಣಕ್ಕೋ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫಾಲೋವರ್ಸ್ ಅಂತೂ ಇದ್ದಾರೆ. ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಬೆಳೀಲಿ, ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆ ಮಾದರಿ ಆಗಲಿ ಅಂತಷ್ಟೇ ನಾನು ಹಾರೈಸ್ತೀನಿ. ಬಿಕಾಸ್ ಈ ವಿಷಯವನ್ನು ಹೊರತುಪಡಿಸಿ ಈಗಾಗಲೇ ಸಾಕಷ್ಟು ಘಟನಾವಳಿಗಳು, ಡೆವಲಪ್ಮೆಂಟ್ಸ್ಗಳು ಸಮಾಜದಲ್ಲಿ, ಪ್ರಪಂಚದಲ್ಲಿ ಆಗ್ತಾನೆ ಇರುತ್ತೆ. ಸೊ ಆ ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತು ಬೇರೆ ಅಂದರೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಇದನ್ನು ಅಲ್ಲಿಗೆ ಬಿಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸೊ ಸೋನು ಗೌಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲವೊಂದಷ್ಟು ತಿಳುವಳಿಕೆ ಬಂದರೆ, ಒಳ್ಳೆ ರೀತಿಯಲ್ಲಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಅವರಿಗೆ ಮನವರಿಕೆ ಆದರೆ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.